ಈ ಸಲ ಕಡೆ ಆಟ ಏನಾದರೂ ಒಂದು ಆಗಬೇಕು ಅಂತ ಸಿದ್ದು ಮತ್ತು ಡಿಕೆ ಶಿವಕುಮಾರ್ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಏನದು ಈ ರಿಪೋರ್ಟ್ ನೋಡಿ. ಡಿಕೆಶಿ ಸಿಎಂ ಕೂಗು, ಮೈಸೂರಿನಲ್ಲಿ ಸಿಎಂ ಗುಟುರು. ರಾಹುಲ್ ಬಳಿಯೇ ಸಂಪುಟ ಪುನರ್ರಚನೆ ಕ್ಲೇಮ್ ಗೇಮ್. ಪವರ್ ಶೇರ್ ಅಂದ್ರೆ ಸಾಕು, ಸಿಎಂ ಸಿದ್ದರಾಮಯ್ಯ ಗುಟುರು ಹಾಕ್ತಿದ್ದಾರೆ. ಯಾರೇ ಕೂಗಾಡ್ಲಿ, ಯಾರೇ ಹೋರಾಡ್ಲಿ, ಹೈಕಮಾಂಡ್ ಹೇಳ್ಬೇಕು ಅಷ್ಟೇ ಅನ್ನೋದು ಸಿದ್ದರಾಮಯ್ಯ ಪಾಲಿನ ಬ್ರಹ್ಮಾಸ್ತ್ರ. ಪವರ್ ಶೇರ್ಗೆ ಸಂಪುಟ ಪುನರ್ರಚನೆ ಗುನ್ನ ಕೊಡ್ತಿದ್ದಾರೆ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಇವತ್ತು ಏರು ಧ್ವನಿಯಲ್ಲೇ ಮಾತನಾಡಿ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆದಿದ್ದಾರೆ. ಎಸ್, ಬಿಹಾರ ಮತದಾರರ ಕಾರ್ಯಕ್ರಮದಲ್ಲಿ ಡಿಕೆಶಿ ಮುಂದಿನ ಸಿಎಂ ಕೂಗು ಕೇಳಿಬಂದಿದೆ. ಡಿಕೆಶಿ ಸಿಎಂ ಆಗಬೇಕು ಎಂದ ಬಿಹಾರಿ ಸಮಾಜದ ಮುಖಂಡರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಕೇವಲ ಬೆಂಗಳೂರು ಬಿಹಾರಿ ಸಮಾಜದ ಅಭಿಪ್ರಾಯ ಅಲ್ಲ, ಇಡೀ ರಾಜ್ಯದ ಬಿಹಾರಿ ಸಮಾಜದ ಅಭಿಪ್ರಾಯ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಮುಖಂಡರು ಹೇಳಿದ್ದಾರೆ. मुख्यमंत्री के रूप में देखना चाहते हैं, मुख्यमंत्री के रूप में देखना चाहते हैं, मुख्यमंत्री के रूप में देखना चाहते हैं. ಡಿಕೆಶಿ ಸಿಎಂ ಆಗಬೇಕು ಅಂತ ಕೆಲವರು ಕೂಗ್ತಿದ್ದಾರೆ ಎಂಬ ಪ್ರಶ್ನೆಗೆ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಏನ್ ಹೈಕಮಾಂಡ್ ಹೇಳಿದ್ಯಾ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರಾ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ನವೆಂಬರ್ 15ರ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ, ಸಂಪುಟ ಪುನರ್ರಚನೆಗೆ ರಾಹುಲ್ ಬಳಿ ಅನುಮತಿ ಕೇಳ್ತೀನಿ ಅಂತ ಸಿದ್ದರಾಮಯ್ಯ ಮೆಸೇಜ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಮಾತಾಡಿದಾರ. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ. ಅಲ್ಲಿ ಅರ್ಧಕ್ಕೆ ಅರ್ಧ ಸಚಿವರು ಔಟ್ ಲಿಸ್ಟ್ ನಲ್ಲಿ ಇರ್ತಾರಾ? ನವೆಂಬರ್ 15ರ ಬಳಿಕ ಸಂಪುಟ ಪುನರ್ರಚನೆ ಕ್ಲೈಮ್ ಜೋರಾಗಲಿದೆ. 15ಕ್ಕೂ ಹೆಚ್ಚು ಸಚಿವರು ಔಟ್ ಆಗುವ ಲಿಸ್ಟ್ ರೆಡಿ ಆಗ್ತಿದೆ. ಸಿದ್ದರಾಮಯ್ಯ ಅವರಿಂದ ಕಾಸ್ಟ್ ಕಾಂಬಿನೇಷನ್ ಸಂಪುಟ ಪುನರ್ರಚನೆ ಕ್ಲೇಮ್ ಮಾಡಿ ಹೊಸ ಆಟಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಈ ನಡುವೆ ಸಿದ್ದರಾಮಯ್ಯ ಟೀಮ್ನಿಂದ OM ರಿಪೋರ್ಟ್ ಹೈಕಮಾಂಡ್ಗೆ ಸಲ್ಲಿಕೆಗೂ ಪ್ಲಾನ್ ನಡೆದಿದೆ. 224 ಕ್ಷೇತ್ರಗಳಲ್ಲಿ 147 ಕ್ಷೇತ್ರಗಳ ಪಟ್ಟಿಯನ್ನ ಸಿದ್ಧಪಡಿಸಿದ ಸಿದ್ದು ಟೀಮ್ OBC ಪ್ಲಸ್ ಮುಸ್ಲಿಂ ಅಂದ್ರೆ OM ಕಾಂಬಿನೇಷನ್ ನಿರ್ಣಾಯಕದ ಬಗ್ಗೆ ಸ್ಟಡಿ ರಿಪೋರ್ಟ್ ಇದೆ ಅಂತ ನೀವು ಡಿಸೈಡ್ ಮಾಡೋದು ಮಾಡಿ, ನಮ್ ವರದಿ ಒಮ್ಮೆ ನೋಡಿ ಅನ್ನೋದು ಟೀಮ್ ಸಿದ್ದು ವಾದ. ಇನ್ನು ಎಂದಿನಂತೆ ನಾಯಕತ್ವ ಬದಲಾವಣೆ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಸದ್ಯಕ್ಕೆ ಸಿದ್ದರಾಮಯ್ಯ ಸಿಎಂ ಅಂತ ಸಚಿವರು ಹೇಳಿಕೆ ಕೊಡೋದನ್ನ ಮುಂದುವರೆಸಿದ್ದಾರೆ. ಅದು ಪ್ರಸ್ತಾವನೆ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಯಾಕೆ ಸುಮ್ಮನೆ ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಲ್ವಾ? ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅವೆಲ್ಲ ಬೇರೆ ವಿಚಾರ. ಆದ್ರೆ ಸಿಎಂ ಅವರು, ಸಿದ್ದರಾಮಯ್ಯ ಅವರು ಇದ್ದಾಗ ಬೇರೆ ಮಾತಾಡೋದು ಅರ್ಥನೇ ಇಲ್ಲ. ನೋಡಿ, ಅವರೇ ಸಿಎಂ ಅವರೇ ಹೇಳಿದಾರಲ್ಲ, ಶಿವಕುಮಾರ್ ಅವರು ಹೇಳಿದ್ದಾರೆ, ಎಲ್ಲರೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ ಅಂತ. ಸೊ ಪಕ್ಷ ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೂ ತೀರ್ಮಾನ ಮಾಡಬಹುದು. ಅದಕ್ಕೆ ನಾವು ಒಪ್ಕೊಳ್ಬೇಕಾಗ್ತದೆ. ಎಲ್ಲಿ ಚರ್ಚೆ ಆಗಿಲ್ಲ, ಯಾರು ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ಏನೇ ನಡಿಬೇಕಾದ್ರೆ ಒಂದು CLP ನಾಯಕರು, ಎರಡನೇದು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಮೂರನೇದು ಹೈಕಮಾಂಡ್. ಇವರು ಮೂರು ಸೇರಿ ಏನ್ ನಿರ್ಧಾರ ತಗೊಳ್ತಾರೋ ಅದೇ ನಿರ್ಧಾರ ನಮ್ಗೆಲ್ಲರಿಗೂ ಸಂಬಂಧಪಟ್ಟಿದ್ದು. 140 ಮಂದಿ ಶಾಸಕರಿದ್ದಾರೆ, 35 ಮಂದಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, 171 ಮಂದಿ ಇದ್ದಾರೆ. ಸಹಜವಾಗಿ ಬೇಡಿಕೆ ಇರ್ತದೆ. 2.5 ವರ್ಷ ಆದ್ಮೇಲೆ ಇದ್ರ ಬಗ್ಗೆ ನಾನು ಹೈಕಮಾಂಡ್ಗೆ ಪ್ರಸ್ತಾವನೆ ಸಲ್ಲಿಸ್ತೀನಿ. ಅವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಡ್ಕೊಳ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಅವ್ರು ಏನ್ ಹೇಳಿದ್ರೆ ಅದನ್ನೂ ಸರಿ ಅಂತೇಳಿ ಈಗಾಗಲೇ ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಅವ್ರು ಇಬ್ಬರು ಹೇಳಿದ ನಂತರ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಇನ್ನೇನು ಮಾತಾಡಲಿಲ್ಲ. ಒಟ್ನಲ್ಲಿ ಹೈಕಮಾಂಡ್ ಅನ್ನೋದಕ್ಕಿಂತ ರಾಹುಲ್ ಗಾಂಧಿ ಬಳಿಯೇ ಸಂಪುಟ ಕ್ಲೈಮ್ಗೆ ಮುಂದಾಗಿರುವ ಸಿದ್ದರಾಮಯ್ಯ ಒಳಮರ್ಮ ಏನು? ಮೈಸೂರಲ್ಲೇ ಸಿದ್ದರಾಮಯ್ಯ ಗುಡುಗಿದ್ಯಾಕೆ ಎಂಬುದಕ್ಕೆ ನವೆಂಬರ್ ಕಡೆ ವಾರದಲ್ಲಿ ಉತ್ತರ ಸಿಗುವ ಸಾಧ್ಯತೆ ಇದ್ದು, ಹೈಕಮಾಂಡ್ ಆಟ ಪುನರ್ರಚನೆಗೆ ಅನುಮತಿಯೋ, ಪವರ್ ಶೇರ್ಗಷ್ಟೇ ಮಾತುಕತೆಯೋ ಎಂಬುದನ್ನ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.